ಒಂದು ಸಬ್ ಇಂಪಾರ್ಟೆಂಟ್ ಆಗಿರುತ್ತೆ, ಅವರಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಹೇಗೆ ಒಂದು ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ, ಅವರಿಗೂ ಒಂದು ವ್ಯೂ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಏನೋ ಒಂದು ನಿಮ್ಮೊಂದಿಗೆ ನಮ್ಮ ಯೂಟ್ಯೂಬರ್ಸ್ ಫ್ಯಾಮಿಲಿಗೆ ಹೇಳೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ತುಂಬ ಜನರು ನಮಗೆ ಎಷ್ಟೋ ಜನರು ಸಬ್ಬಾಗಿರ್ತಾರಲ್ವ, ಅಂದರೆ ಕನೆಕ್ಟ್ ಆಗಿರ್ತಾರಲ್ವ, ಅವ್ರಿಗೆ ಹೇಳಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಗ್ತೀರಾ ಅಂದರೆ ಯಾವುದೋ ಒಂದು ಲೈವಲ್ಲಿ ಅಥವಾ ನಮ್ಮ ವಿಡಿಯೋ ನೋಡಿ ನೀವು ಆಗಿರ್ತೀರಾ. ನಾನು ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ, ಗಿಫ್ಟ್ ಡನ್, ಏನೋ ಒಂದು ಕಾಮೆಂಟ್ ಹಾಕಿರ್ತೀರಾ ವಿಡಿಯೋ ರಿಲೇಟೆಡ್ಡು. ಕೆಲವೊಂದು ಸರಿ ಇರುತ್ತೆ, ಆದರೆ ಅಷ್ಟು ನೀವು ವಿಡಿಯೋ ಅಂತೂ ನೋಡಿರಲ್ಲ, ಓಕೆ. ಬಟ್ ವಿಡಿಯೋ ಒಂದು ಸ್ವಲ್ಪ ನೋಡಿ ಅಟ್ಲೀಸ್ಟ್ ನೀವು ಕಾಮೆಂಟ್ ಹಾಕಿದ್ದೀರಾ ಗಿಫ್ಟ್ ಡನ್ ಅಂತ. ನಾವು ನೆಕ್ಸ್ಟ್ ಡೇ ರಿಟರ್ನ್ ಮಾಡೋಣ ಅಂತ ಆ ಕಾಮೆಂಟ್ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಡೇ ರಿಟರ್ನ್ ಮಾಡಲಿಕ್ಕೆ ಅಂತ ಹೋದರೆ ಎಷ್ಟೋ ಸರಿ ಏನಾಗಿರುತ್ತೆ ಗೊತ್ತಾ, ನಿಮ್ಮ ಚಾನಲಲ್ಲಿ ನಾನು ಹೇಳ್ತಿರೋದು, ನಾನು ಎಷ್ಟೋ ಸರಿ ನಿಮ್ಮ ಕಾಮೆಂಟ್ ನೋಡಿ ನಿಮ್ಮ ಚಾನಲಿಗೆ ಹೋದರೆ ಅಲ್ಲಿ ಆಲ್ರೆಡಿ ನಾನು ಸಬ್ಸ್ಕ್ರಿಪ್ಷನ್ ನನಗೆ ತೋರಿಸುತ್ತೆ, ಅಂದರೆ ನಾನು ಸಬ್ಸ್ಕ್ರೈಬ್ ಆಗಿರ್ತೀನಿ. ಆದರೆ ಇದರಲ್ಲಿ ಮಧ್ಯದಲ್ಲಿ ಏನಾಗಿರುತ್ತೆ ಅಂತಂದರೆ, ನೀವು ಯಾವಾಗಲೂ ಒಮ್ಮೊಮ್ಮೆ ನನ್ನ ಚಾನಲಿಗೆ ಬಂದಿರ್ತೀರಾ, ಆಗಿರ್ತೀರ. ಆದರೆ ಏನು ಮಾಡ್ತೀರಾ ನೀವು, ಬಹುಶಃ ತುಂಬ ಸರಿ ನನಗಾಗಿದೆ, ಇದು ಈಗ ಅಂತಲ್ಲ, ನಿನ್ನೆ ಮೊನ್ನೆ ಒಂದು ಆಯಿತು, 2 ಆಯಿತು, ಅದಕ್ಕಿಂತನೂ ಮೊದಲು ಭಾಳಷ್ಟು ಸರಿ ಈ ಥರ ಆಗಿದೆ. ಅದಕ್ಕೆ ನಾನು ಒಂದು ಸರಿ ನಿಮಗೆಲ್ರಿಗೂ ಹೇಳೋಣ ಅಂತ ಅಂದ್ಕೊಂಡೆ, ಹೇಳ್ತಾ ಇದ್ದೀನಿ. ಆಮೇಲೆ ಏನು ಮಾಡ್ತೀರಿ ಅಂತಂದರೆ, ನಿಮ್ಮ ಚಾನಲಿಗೆ ಹೋಗಿ ನೋಡಿದಾಗ ನಾನು ಸಬ್ಸ್ಕ್ರೈಬ್ಡ್ ಅಂತ ಮೊದಲೇ ಇರುತ್ತೆ. ಅವಾಗ ನಾನು ಮತ್ತೆ ಹೊಸದಾಗಂತೂ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಬರಲ್ಲ ಮಾಡಲಿಕ್ಕೆ ಅಲ್ವಾ. ಸೊ ನೀವು ಮೊದಲು ಯಾವಾಗಲೂ 6 ತಿಂಗಳಿಗೆ ಮೊದಲು ಅಥವಾ ಇನ್ನು 1 ವರ್ಷ ಮೊದಲು ಅಥವಾ 3 ತಿಂಗಳ ಮೊದಲು ಯಾವಾಗಲೂ ಒಂದು ಸರಿ ನನ್ನ ವಿಡಿಯೋಕ್ಕೆ ಅಥವಾ ಯಾವುದೋ ಒಂದು ನೀವು ಲೈವಲ್ಲಿ ಸಿಕ್ಕಿದಾಗ ಅಥವಾ ನನ್ನ ಲೈವಿಗೆ ಯಾವಾಗಾದರೂ ಹಿಂಗೆ ಬಂದಾಗ ಕೊಟ್ಟಿರ್ತೀರ. ಬಟ್ ನೀವು ಮಾಡಿರ್ತೀರ. ಇಲ್ಲಾಂದರೆ ನೀವು ನೆಕ್ಸ್ಟ್ ಇನ್ನೊಂದು ಸರಿ ಬಂದು ಗಿಫ್ಟ್ ಡನ್ ಅಂತ ಯಾಕೆ ಹೇಳ್ತೀರಾ? ಯಾಕೆಂದರೆ ಭಾಳ ದಿವಸ ನಂತರ ನಮಗೂ ನೆನಪಿರಲ್ಲ, ಇವ್ರಿಗೆ ನಾವು ಮೊದಲೇ ಆಗಿರ್ತೀವಿ, ಅವರು ನಮಗೆ ಕೊಟ್ಟಿದ್ದಾರೆ ಅಂತ. ನಮ್ಗೆ ಎಷ್ಟೋ ಸರಿ ಮರ್ತೋಗಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ನಾವು ಹೋಗಿ ನೋಡಿದ್ರೆ ನಿಮ್ದು ಆಲ್ರೆಡಿ ಆಗಿರುತ್ತೆ. ನನಗೆ ಭಾಳ ಸರಿ ಈ ಥರ ಒಂದಾಗಿದೆ, ನಂಗೆ ಭಾಳ ಬೇಜಾರಾಗುತ್ತೆ. ಮಾಡಿರ್ತೀರ ಸರಿ, ಮಾಡಿದ್ಮೇಲೆ ಮತ್ತೆ ಯಾಕೆ ಮಾಡ್ತೀರಾ? ಅದು ಎಷ್ಟೋ ಕೆಲವೊಂದು ಸರಿ ಏನಾಗುತ್ತೆ, ಗೊತ್ತಿಲ್ಲದೆ ಆಗುತ್ತೆ ಅಂತಲೂ ಹೇಳ್ತಾರೆ, ಅದೇನು ನನಗೆ ಗೊತ್ತಿಲ್ಲ. ಬಟ್ ಬೇಕು ಅಂತಲೇ ಜನ ಮಾಡ್ತಾರೆ. ಭಾಳ ಒಂಥರ ಬೇಜಾರಾಗುತ್ತೆ. ನಾನಂತೂ ಈ ಥರ ಮಾಡಲ್ಲ. ಯಾರದೋ ಚಾನಲಿಗೆ ಹೋಗಿ ನಾನು ಆಗಿರ್ತೀನಿ ಅಂದರೆ ಎಷ್ಟೋ ದಿನ ನಂತರ ಮತ್ತು ಅವ್ರು ನನ್ನ ವಿಡಿಯೋ ನೋಡಿ ಕಾಮೆಂಟ್ ಹಾಕಿದಾಗ ಡನ್ ಅಂತ ಹೇಳಿದಾಗ ನಾನು ಅವ್ರ ಚಾನಲಿಗೆ ಹೋದರೆ ನಾನು ಮತ್ತೆ ಅಲ್ಲಿ ಆಗಿರುತ್ತೆ ನಂದು. ನಾನೇನು ಮಾಡಿರಲ್ಲ, ನನಗೆ ಗೊತ್ತೇ ಇರಲ್ಲ. ನಂದು ಇವತ್ತು ಇಷ್ಟು ಲೆಸ್ ಆಯಿತು, ನಂದು 3 ಲೆಸ್ ಆಯಿತು, 4 ಲೆಸ್ ಆಯಿತು, 2 ಲೆಸ್ ಆಯಿತು, 10 ಒಂದೊಂದು ಸರಿ ಅಂತೂ 7-8 ತನಕನೂ ಲೆಸ್ ಆಗುತ್ತೆ. ನಮ್ಗೆ ಗೊತ್ತೇ ಇರಲ್ಲ. ಎಷ್ಟೋ ಜನ ಲೆಸ್ ಮಾಡಿರ್ತಾರೆ, ಎಷ್ಟೋ ಜನರು ಅದನ್ನು ಯೂಟ್ಯೂಬ್ ಮಾಡುತ್ತೆ ಅಂತಲೂ ಹೇಳ್ತಾರೆ. ನಂಗೆ ಅದು ಐಡಿಯಾ ಇಲ್ಲ. ಶಾರ್ಟ್ ವಿಡಿಯೋ ನೋಡಿದರೆ ಅದು ಲೆಸ್ ಆಗಿಬಿಡುತ್ತೆ, ಕೌಂಟ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಯಾರಿಗೇ ಆಗಲಿ, ನೀವು ಒಬ್ಬರಿಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀರ, ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂದಮೇಲೆ ಮಾಡಬೇಡಿ. ಯಾಕೆಂದರೆ ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಕೂಡ. ನೀವು ಅವ್ರ ವಿಡಿಯೋ ನೋಡಿ ಬಿಡಿ ಅಥವಾ ಅವ್ರು ನಿಮ್ಮ ವಿಡಿಯೋ ನೋಡಲಿ ಬಿಡಲಿ ಅಂತ ಅದು ಏನು ಇದಿಲ್ಲ, ಪ್ರಾಬ್ಲಮ್ ಅಲ್ಲ. ಆದರೆ ಅಟ್ಲೀಸ್ಟ್ ಒಂದು ಇದರಿಂದ ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಅಲ್ಲಿ ಆಗಿರ್ತೀರ ಅಂದಮೇಲೆ ನೀವು ಅವ್ರನ್ನ ಮಾಡಿರೋ ಮಾಡೋಂಥ ಅಗತ್ಯನೇ ಇರಲ್ಲ. ನನಗೆ ತುಂಬ ಸರಿ ಆಗಿರುತ್ತೆ. ನಾನು ಮೊನ್ನೆ ರೀಸೆಂಟಾಗಿ ನೋಡಿದೆ, 2-3 ಜನರು ನನ್ನ ವಿಡಿಯೋಕ್ಕೆ ಬಂದು ಕಾಮೆಂಟ್ ಹಾಕಿರ್ತಾರೆ, ಗಿಫ್ಟ್ ಡನ್ ಸಿಸ್ಟರ್ ವಿಡಿಯೋ ರಿಲೇಟೆಡ್ ಏನೋ ಕಾಮೆಂಟ್ ಹಾಕಿರ್ತಾರೆ. ಆಮೇಲೆ ನಾನು ಓಕೆ ಅಂತ ನೆಕ್ಸ್ಟ್ ಡೇ ನೋಡಿದರೆ ಅವ್ರ ವಿಡಿಯೋ ನೋಡಿ ನಾನು ಕೊಡೋಣ ಅಂತ ನೋಡಿದರೆ ಅದು ಅಲ್ಲಿ ಆಲ್ರೆಡಿ ಆಗಿತ್ತು. ನನಗೆ ಆಶ್ಚರ್ಯ ಆಯಿತು. ನಾನು ಯಾವಾಗಲೂ ಆಗಿದ್ದೀನಿ, ನಮಗೂ ನೆನಪಿರಲ್ಲ. 1 ವರ್ಷದ ಹಿಂದೆ ಅಥವಾ 6 ತಿಂಗಳ ಹಿಂದೆ 7 ತಿಂಗಳ ಹಿಂದೆ ಯಾವಾಗಲೂ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ನಮಗದು ನೆನಪಿರಲ್ಲ ಆ್ಯಕ್ಚುಲಿ. ಯಾಕೆಂದರೆ ಅದರ ನಂತರ ನಾವು ಅವ್ರನ್ನ ಎಲ್ಲೂ ನೋಡಿರಲ್ಲ, ಅವ್ರದ್ದು ವಿಡಿಯೋ ನೋಡಲ್ಲ, ಅವರು ನಮ್ಮ ವಿಡಿಯೋ ನೋಡಿರಲ್ಲ, ನಮ್ಗೆ ಗೊತ್ತಿರಲ್ಲ. ಬಟ್ ಅವ್ರು ನಮ್ಮ ವಿಡಿಯೋ ಬಂದು ಮತ್ತೆ ಕಾಮೆಂಟ್ ಆಗಿ ಗಿಫ್ಟ್ ಡನ್ ಅಂತ ಹೇಳಿರ್ತಾರಲ್ಲ, ಆಶ್ಚರ್ಯ ಆಗುತ್ತೆ. ಅವ್ರು ನಮಗೆ ಕೊಟ್ಟಿರ್ತಾರೆ, ಮಾಡಿರ್ತಾರೆ ಒಂದು, ಇಲ್ಲ ನಾವು ಅವ್ರಿಗೆ ಕೊಟ್ಟಿದ್ದಾಗ ನಾವು ಆದಾಗ ಅವ್ರು ರಿಟರ್ನ್ ನಮಗೆ ಮಾಡಿರಲ್ಲ. ಇನ್ನೊಂದು ಎರಡರಲ್ಲೂ ಒಂದಾಗಿರುತ್ತೆ. ಬೇಕು ಅಂತಲೇ ಮಾಡಿರ್ತಾರೆ, ಇಲ್ಲ
ಅವ್ರು ಯಾವಾಗಲೂ ನಾವು ಯಾವಾಗಲೂ ಅವ್ರಿಗೆ ಕನೆಕ್ಟ್ ಆಗಿರ್ತೀವಿ, ಅವ್ರ ಚಾನಲ್ಲಿಗೆ ಹೋಗಿ ನಾವು ಸಬ್ ಕೊಟ್ಟಿರ್ತೀವಿ ಅಂದರೆ ಅವ್ರು ನಮಗೆ ರಿಟರ್ನ್ ಮಾಡಿರಲ್ಲ. ಎರಡು ಮಾತು ಇದರಲ್ಲಿ ಆಗಿರುತ್ತೆ. ಅದು ಆ ಥರ ಮಾಡಬೇಡಿ. ಎಲ್ರಿಗೂ ನಿಮಗೆ ಹೇಗೆ ಸಬ್ ಇಂಪಾರ್ಟೆಂಟು ಹಾಗೆ ನಮಗೂ ಸಬ್ ಇಂಪಾರ್ಟೆಂಟ್. ಪ್ಲೀಸ್ ಈಗ ಈ ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಅಲ್ವಾ ನಾವು ಮೇಲೆ ಬರೋದು. ನಮಗೆ ಒಂದೊಂದು ಸಬ್ಬು ಎಷ್ಟು ಇದಾಗುತ್ತೆ, ಎಷ್ಟೋ ಸರಿ ಲೆಸ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ನಾವು ಎಲ್ಲರೂ ಒಂದಲ್ಲ ಒಂದು ಕಂಟೆಂಟ್ ಹಾಕ್ತಾನೆ ಇರ್ತಾರೆ. ಆದರೆ ಈ ಥರ ಸಬ್ ಲೆಸ್ ಮಾಡಿಕೊಂಡು ಸಬ್ ಹೋಯ್ತು ಅಂದಾಗ ನಮಗೊಂಥರ ಏನೋ ಒಂಥರ ಬೇಜಾರಾಗುತ್ತೆ, ಅಯ್ಯೋ ಒಂದು ಸಬ್ ಲೆಸ್ ಆಯ್ತಲ್ಲ ಅಂತ. ಎಷ್ಟೋ ಸರಿ ನಾವು ಹಾಕಿರೋ ವಿಡಿಯೋಕ್ಕೆ ಬೆಲೆನೇ ಇಲ್ವಾ, ಸಬ್ಬೇ ಬರಲ್ಲ, ಈ ಥರ ಅಂತೆಲ್ಲ ಯೋಚನೆ ಬರುತ್ತೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರ ಅಂದಾಗ ಅದು ಎಲ್ಲರಿಗೂ ಬಂತು. ಇಲ್ಲಿ ಎಷ್ಟೋ ಜನರು ಹಾಗೆ ಮಾಡ್ತಾರೆ. ಈಗ ನನ್ನ ಚಾನಲ್ಲೇ ಅಂತಲ್ಲ, ನನ್ನ ಚಾನಲ್ ಬಿಟ್ಟು ಬೇರೆಯವ್ರ ಚಾನಲಲ್ಲೂ ಇದೇ ಕಥೆ ಆಗುತ್ತೆ. ಸಬ್ ಮಾಡಿರ್ತಾರೆ, ಅನ್ಸಬ್ ಮಾಡ್ತಾರೆ, ಮತ್ತೆ ಯಾವಾಗಲೂ ಮತ್ತೆ ಸಬ್ ಮಾಡ್ತಾರೆ, ಮತ್ತೆ ಇನ್ಯಾವಾಗಾದರೂ ಅನ್ಸಬ್ ಮಾಡ್ತಾರೆ. ಅದೊಂಥರ ಆಟ ಆಡ್ದಂಗೆ ಮಾಡ್ತಾರೆ. ಹೋಗೋದು, ಸಬ್ ಕೊಟ್ಟು ಬರೋದು, ಇನ್ಯಾವಾಗಲೂ ಇನ್ನೊಂದು 6 ತಿಂಗಳು ಬಿಟ್ಟು ಅಥವಾ ಒಂದು 7-8 ತಿಂಗಳು ಬಿಟ್ಟು, 1 ವರ್ಷ ಬಿಟ್ಟು ಮತ್ತೆ ಅನ್ಸಬ್ ಮಾಡೋದು, ಮತ್ತೆ ಇನ್ಯಾವಾಗಲೂ ಅವ್ರ ವಿಡಿಯೋನೇ ನೋಡಿ ಸಬ್ ಕೊಟ್ಟಿರೋದು. ಈ ಥರ ಮಾಡೋದು ಒಂಥರ ವಿಚಿತ್ರ ಅನಿಸುತ್ತೆ. ಹಿಂಗೆ ಯಾಕೆ ಮಾಡ್ತೀರಾ? ಆಯಿತಾ, ನೀವು ಒಂದು ಸರಿ ಅವರನ್ನು ಅನ್ಸಬ್ ಮಾಡಿದ್ದೀರಾ, ಮತ್ತು ಸಬ್ ಮಾಡೋಕ್ಕೂ ಹೋಗಬೇಡಿ. ಸುಮ್ಮನೆ ಪದೇ ಪದೇ ಅವ್ರಿಗೆ ಸಬ್ ಕೊಡೋದು. ನೀವು ಆಲ್ರೆಡಿ ಸಬ್ ಕೊಟ್ಟಿರ್ತೀರ ಅಂತ ಅವರು ಕೊಟ್ಟಿರ್ತಾರೆ, ಆಮೇಲೆ ಅವರು ಅನ್ಸಬ್ ಮಾಡಿರಲ್ಲ, ನೀವು ಮಾತ್ರ ಮಾಡಿರ್ತೀರ. ಬಟ್ ಏನಾಗುತ್ತೆ, ನೀವು ಇನ್ನೊಂದು ಸರಿ ಹೋಗ್ತೀರಾ, ಸಬ್ ಡನ್, ಗಿಫ್ಟ್ ಡನ್ ಅಂತ ಹೇಳಿ ಬರ್ತೀರಾ, ಅವರಿಗೆ ವಿಡಿಯೋ ಸ್ವಲ್ಪ ನೋಡಿ ಗಿಫ್ಟ್ ಕೊಟ್ಟು ಬರ್ತೀರಾ. ಪಾಪ ಅವ್ರು ಕೊಡೋಕ್ಕೆ ಆಗಲ್ಲ, ಯಾಕೆಂದ್ರೆ ಅವ್ರು ಆಲ್ರೆಡಿ ಸಬ್ ಆಗಿರ್ತಾರೆ, ಅವ್ರು ಮಾಡಿರಲ್ಲ, ನೀವು ಮಾಡಿರ್ತೀರ. ಇದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ನಿಮಗೇನು ಅನಿಸುತ್ತೆ, ಅವ್ರು ಮಾತ್ರ ನನಗೆ ರಿಟರ್ನೇ ಕೊಟ್ಟಿಲ್ಲ, ನಾನು ಆವಾಗಲೇ ಅವರಿಗೆ ಕಾಮೆಂಟ್ ಹಾಕಿದ್ದೀನಿ, ಸಬ್ ಮಾಡಿದ್ದೀನಿ, ಇವ್ರು ರಿಟರ್ನ್ ಮಾಡಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಆಲ್ರೆಡಿ ಅವರು ಮೊದಲೇ ಸಬ್ ಆಗಿರ್ತಾರೆ, ಸಬ್ ಕೊಟ್ಟಿರ್ತಾರೆ ಅಂದರೆ ಎಲ್ಲಿಂದ ಅವ್ರು ಇನ್ನೊಂದು ಸರಿ ಕೊಡಲಿ? ಅದನ್ನು ಅವರು ಮತ್ತೆ ಪದೇ ಪದೇ ಹೇಳೋಕ್ಕೆಲ್ಲಾಗುತ್ತೆ, ನಾನು ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಮೊದಲೇ ಕೊಟ್ಟಿದ್ದೆ ಅಂತ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಸರಿ ಆಗುತ್ತೆ. ಅದಕ್ಕೆ ನೀವು ಪ್ಲೀಸ್ ಯಾವತ್ತೂ ಯಾರಿಗೆ ಆದರೂ ಬಂತು ಸಬ್ ಮಾಡಿದವರು ಅನ್ಸಬ್ ಮಾಡಬೇಡಿ. ತುಂಬಾ ಬೇಜಾರಾಗುತ್ತೆ ಈ ಥರ ಮಾಡಿದಾಗ. ಏಕೆಂದರೆ ಇದೊಂಥರ ಯೂಟ್ಯೂಬಲ್ಲಿ ಎಲ್ಲ ಕಡೆಯೂ ನಡೆಯುತ್ತೆ, ಎಲ್ಲರೂ ಮಾಡ್ತಾರೆ, ಬಹಳಷ್ಟು ಜನ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಿರಲಿಲ್ಲ. ಈಗ 1-1.5 ವರ್ಷದ ಹಿಂದೆ ನಾನು ಹಿಂದಿ ವಿಡಿಯೋ ಹಾಕುವಾಗೆಲ್ಲ ನನಗೂ ತುಂಬ ಹಿಂಗಾಗ್ತಿತ್ತಲ್ಲ ಅಂತ ನಾನು ಎಷ್ಟೋ ಸರಿ ಮಾಡ್ತಿದ್ದೆ. ಅವಾಗ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಅದಾದ ನಂತರ ಗೊತ್ತಾದ್ಮೇಲೆ ನಾನು ಯಾರಿಗೂ ಇವತ್ತಿನವರೆಗೂ ಯಾರಿಗೂ ಅನ್ಸಬ್ ಮಾಡಿಲ್ಲ ಫ್ರೆಂಡ್ಸ್, ಒಬ್ರಿಗೂ ಅನ್ಸಬ್ ಮಾಡಲ್ಲ ನಾನು. ಅದು ಅವ್ರು ನನಗೆ ಸಬ್ ಆಗಿದ್ದಾರೋ, ಅವ್ರು ನನಗೆ ಸಬ್ ಕೊಟ್ಟಿರ್ತಾರೋ, ನನಗದು ಏನೂ ಗೊತ್ತಿರಲ್ಲ. ಬಟ್ ನಾನು ಅನ್ಸಬ್ ಮಾಡಲ್ಲ. ಅವ್ರ ವಿಡಿಯೋ ನೋಡೋದು ಬಿಡೋದು ನಮ್ಮ ಸೆಕೆಂಡರಿ, ನಮಗದು ನಾವು ನೋಡ್ತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ. ಬಟ್ ನಾವು ಯಾರಿಗೂ ಅನ್ಸಬ್ ಮಾಡೋದು ಒಳ್ಳೆಯದಲ್ಲ. ನಾನು ಯಾರಿಗೂ ಮಾಡಲ್ಲ. ಯಾಕೆಂದರೆ ಅವರಿಗೂ ಅಷ್ಟೇ ನಮಗೆ ಹೇಗೆ ಒಂದು ಸಬ್ ಇಂಪಾರ್ಟೆಂಟ್ ಆಗಿರುತ್ತೆ, ಅವರಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಹೇಗೆ ಒಂದು ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ, ಅವರಿಗೂ ಒಂದು ವ್ಯೂ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅವ್ರ ವಿಡಿಯೋ ನೋಡಿ ಬಿಡಿ, ಅಥವಾ ನೀವು ಅವ್ರ ಚಾನಲಿಗೆ ಹೋಗಲಿಲ್ಲ ಅಂದರೂ ಬೇಜಾರಲ್ಲ, ಆದ್ರೆ ಅನ್ಸಬ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಚಾನಲಿಗೆ ಹೋಗಲ್ಲ ವಿಡಿಯೋ ನೋಡೋಕ್ಕೆ, ಆದ್ರೆ ಅನ್ಸಬ್ ಮಾಡಲಿಕ್ಕೆ ಅಂತಲೇ ಕೆಲವೊಂದು ಸರಿ ಚಾನಲಿಗೆ ಹೋಗಿ ಅನ್ಸಬ್ ಮಾಡೋರು ಇರ್ತಾರೆ. ಪ್ಲೀಸ್ ಹಂಗೆ ಮಾಡಬೇಡಿ. ನಾನು ಯಾವತ್ತು ಯಾರಿಗೂ ಅವ್ರ ಚಾನಲಿಗೆ ಹೋಗಿ ಅನ್ಸಬ್ ಮಾಡಿ ಬರೋದು, ಅಥವಾ ನಾನು ಅವ್ರು ನನ್ನ ವಿಡಿಯೋ ನೋಡಿಲ್ಲ ಅಂತ ನಾನು ಅವ್ರನ್ನ ಅನ್ಸಬ್ ಮಾಡೋದು, ಈ ಥರ ಎಲ್ಲ ಮಾಡೋದೇ ಇಲ್ಲ. ಯಾವತ್ತೂ ನೀವು ಯಾರೂ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನನಗಿವತ್ತು ಹೇಳೋಣ ಅಂತ ಅನಿಸ್ತು. ಯಾಕೆಂದರೆ ಇದು ತುಂಬ ದಿವಸದಿಂದ ನಾನು ಅನ್ಕೋತಾ ಇದ್ದೆ. ನನಗೆ ತುಂಬ ಜನರು ಬೇಕು ಅಂತ ಅನ್ಸಬ್ ಮಾಡಿದಾರೋ ಅಥವಾ ಗೊತ್ತಿಲ್ಲ, ಬಟ್ ಲೆಸ್ ಆಗ್ತಾ ಇರುತ್ತಲ್ವ, ಬಹಳ ಬೇಜಾರಾಗುತ್ತೆ. ಲೆಸ್ ಆಯಿತು ಬೇಕು ಅಂತ ಅನ್ಸಬ್ ಮಾಡಿದ್ದಾರೆ ಜನ, ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಮತ್ತು ಇನ್ಯಾವಾಗಲೂ ಅನ್ಸಬ್ ಮಾಡ್ತಾರೆ ಅಂತ ಬೇಜಾರಾಗಿ ತುಂಬ ದಿವಸದಿಂದ ನೋಡ್ತಾ ಇದ್ದೆ. ತುಂಬ ದಿವಸದಿಂದ 1 ದಿನ 2 ದಿನ 3 ದಿನ 4 ದಿನ ಅಲ್ಲ, ಎಷ್ಟೋ ತಿಂಗಳಿಂದ ನೋಡಿ ಇವತ್ತು ಅದನ್ನು ಹೇಳೋಣ ಅಂತ ಅನ್ನಿಸ್ತು. ಸೊ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರಿಗೆ ನೀವು ಸಬ್ ಮಾಡಿದ್ದೀರಾ ಅಂದರೆ ಅನ್ಸಬ್ ಮಾಡಬೇಡಿ. ರಿಕ್ವೆಸ್ಟು ನಂದು, ಹಿಂದಿ ಬಂದ್ಬಿಡುತ್ತೆ, ಸಾರಿ, ರಿಕ್ವೆಸ್ಟು ನಂದು. ಯಾಕೆಂತಂದರೆ ಯಾವತ್ತೂ ಅಷ್ಟೇ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡಿಕೊಂಡೇ ಮೇಲೆ ಬರಬೇಕು, ಇಲ್ಲಾಂದರೆ ಆಗಲ್ಲ. ನೀವು ಅವ್ರ ವಿಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಅನ್ಸಬ್ ಮಾತ್ರ ಮಾಡಬೇಡಿ ಪ್ಲೀಸ್. ಕೈ ಮುಗಿದು ಕೇಳ್ಕೊತೀನಿ. ಇದೇ ನನ್ನ ಇವತ್ತಿನ ವಿಡಿಯೋ ಆಗಿತ್ತು.
ಹೇಗನ್ನಿಸ್ತು ಅಂತ ಹೇಳಿ. ಇನ್ನು ಮುಂದೆ ನೀವು ಯಾರನ್ನೋ ಅನ್ಸಬ್ ಮಾಡಬೇಡಿ, ನಾನು ಮಾಡಲ್ಲ, ಯಾವತ್ತೂ ಮಾಡಲ್ಲ. ನಾನಂತೂ ಬಿಟ್ಟುಬಿಟ್ಟಿದ್ದೀನಿ. 2 ವರ್ಷದಿಂದ ನಾನು ಈ ಥರ ಮಾಡೇ ಇಲ್ಲ ಯಾರಿಗೂ. ನಮ್ಗೆ ಅವರು ಇಷ್ಟನೋ ಇಲ್ವೋ, ಅವ್ರ ಚಾನಲ್ ಇಷ್ಟನೋ, ಅವ್ರ ವಿಡಿಯೋ ನೋಡ್ತೀವೋ ಬಿಡ್ತೀವೋ, ಅದು ಅನ್ಸಬ್ ಮಾತ್ರ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಹೇಗನ್ನಿಸ್ತು ಅಂತ ಹೇಳಿ. ನಿಮ್ಗೆ ಈ ಮಾತು, ನನ್ನ ಈ ಒಂದು ಮಾತು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೈಪ್ ಕೂಡ ಮಾಡಿ. ಈಗೊಂದು ಹೊಸ ಆಪ್ಷನ್ ಬಂದಿದೆ 15ನೇ ತಾರೀಕಿಂದ. ಹೈಪ್ ಮಾಡಿ ಪ್ಲೀಸ್, ಇದರಿಂದ ನಮಗೆ ಸ್ವಲ್ಪ ಎನ್ಕರೇಜ್ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.